ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಅತಿಕ್ರಮಣ ಮಾಡಿ ಮಸೀದಿ ನಿರ್ಮಿಸುವ ಕಾರ್ಯ ನಡೆಯುತ್ತಿದೆ. ಇದು ಕಾನೂನು ಬಾಹಿರ ಎಂದರೂ ಕೂಡ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ. ಜಿಲ್ಲಾಧಿಕಾರಿಗಳು ಕಾಮಗಾರಿ ನಿಲ್ಲಿಸಲು ಪತ್ರ ಮೂಲಕ ತಿಳಿಸಿದ್ರೂ ಕೂಡ ಕಾಮಗಾರಿ ನಡೆಯುತ್ತಿದ್ದು ಇದು ಕಾನೂನು ಬಾಹಿರ ಚಟುವಟಿಕೆಯಾಗಿದ್ದು ಅವರನ್ನು ಒದ್ದು ಒಳಗೆ ಹಾಕಬೇಕಿದೆ. ಕಟ್ಟಡ ಕೆಡವುವಂತೆ ಕೂಡ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಕೂಡಲೇ ಅಲ್ಲಿ ನಡೆಯುತ್ತಿರುವ ಕಾಮಗಾರಿ ನಿಲ್ಲಿಸಿ ಕಟ್ಟಡ ತೆರವುಗೊಳಿಸಬೇಕು ಹಾಗೂ ನಗರಸಭೆ ಕೂಡ ಕಟ್ಟಡ ಕಾಮಗಾರಿ ಲೈಸೆನ್ಸ್ ರದ್ದು ಮಾಡಿದೆ. ಆದರೂ ಕೂಡ ಸೊಕ್ಕಿನಿಂದ ಮಸೀದಿ ಕಾಮಗಾರಿ ನಡೆಯುತ್ತಿದೆ. ಆ ರೀತಿ ವರ್ತನೆಯನ್ನ ಶ್ರೀಕೃಷ್ಣ ಬಡಾವಣೆಯ ಮುಸ್ಲಿಂ ಗೂಂಡಾಗಿರಿಗಳು ಮಾಡುತ್ತಿದ್ದು ಇದು ನಡೆಯುವುದಿಲ್ಲ ಎಂದು ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿದ್ದು ಅತಿಕ್ರಮಣ ಮಾಡಿ ಮಸೀದಿ ನಿರ್ಮಾಣ ಮಾಡುತ್ತಿದ್ದಾರೆ. ಅದಾಗಲೇ ಆ ಸ್ಥಳದಲ್ಲಿ 2 ಮಸೀದಿಗಳು ಇದ್ದಾವೆ. ಈಗಾಗಲೇ 2 ಮಸೀದಿಗಳಿಂದ ಹಿಂದೂಗಳಿಗೆ ತೊಂದರೆ ಉಂಟಾಗುತ್ತಿದ್ದು ಹಬ್ಬ ಹರಿದಿನಗಳಲ್ಲಿ ತೊಂದರೆ ಕೊಡುವ ಕೆಲಸ ಆಗುತ್ತಿದೆ. ಇಲ್ಲಿ ನಿರ್ಮಾಣ ಆಗುತ್ತಿರುವುದು ಪ್ರಾರ್ಥನಾ ಮಂದಿರವೋ ಹಿಂದೂಗಳಿಗೆ ತೊಂದರೆ ಕೊಡುವ ಕಟ್ಟಡವೋ ಎಂದು ತಿಳಿಸಬೇಕು. ಇದರಿಂದ ಗಲಭೆ ಗಲಾಟೆಗಳು ಆದರೆ ಮುಸ್ಲಿಂ ಮುಖಂಡರು ಹಾಗೂ ಪೊಲೀಸ್ ಇಲಾಖೆ ಕಾರಣ ಆಗುತ್ತದೆ ಎಂದು ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ತುಷ್ಟೀಕರಣ ಎನ್ನುವ ಕಾಂಗ್ರೆಸ್ನ ನೀತಿ ಅನಾಹುತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಕಾಂಗ್ರೆಸ್ನವರು ಬೇಕಿದ್ದರೆ ಅವರ ಮನೆಗೆ ಕರೆದುಕೊಂಡು ಹೋಗಿ ಮನೆಯ ಮುಂದೆ ಮಸೀದಿ ಕಟ್ಟಿಕೊಳ್ಳಲಿ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದಾರೆ, ವೋಟ್ ಹಾಕುತ್ತಾರೆ ಎಂದರೆ ಏನು ಬೇಕಾದರೂ ನಡೆಯುವುದಿಲ್ಲ. ಕಾಂಗ್ರೆಸ್ನವರ ಈ ಆಟ ನಡೆಯುವುದಿಲ್ಲ. ಶಾಂತಿಯುತವಾಗಿರುವ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನವರು ಬೆಂಕಿ ಹಚ್ಚುತ್ತಿದ್ದು ಹಲವು ಗಲಭೆಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಈ ಬಗ್ಗೆ ತಿಳಿದಿದ್ದು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಿದೆ. ಅದು ಸಾದಿಕ್ ನಗರ ಅಲ್ಲ, ಶ್ರೀಕೃಷ್ಣ ಬಡಾವಣೆ ಎಂದಿದ್ದು ಶ್ರೀಕೃಷ್ಣ ಬಡಾವಣೆಯೂ ಆಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಾದಿಕ್ ನಗರವನ್ನ ಪಾಕಿಸ್ತಾನ್ ನಗರ ಎಂದರೆ ನಾವು ಒಪ್ಪಿಕೊಳ್ಳುವುದಿಲ್ಲ. ಈ ಕೂಡಲೇ ಮಸೀದಿ ಕಟ್ಟಡ ಕಾಮಗಾರಿ ನಿಲ್ಲಿಸದಿದ್ದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಹಾಗೂ ಚಿತ್ರದುರ್ಗ ಚಲೋ ಹಮ್ಮಿಕೊಳ್ಳಲಾಗುವುದಾಗಿ ಉಗ್ರ ಹೋರಾಟ ಮಾಡುವುದಾಗಿ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ. ಅದು ಶ್ರೀಕೃಷ್ಣ ಬಡಾವಣೆ ಅಂತನ್ನುವಂಥದ್ದು ಇದೆ. ಇದನ್ನು ಕೂಡ ಬೋರ್ಡು ಕೂಡ ಮಾಡಬೇಕು ಮತ್ತು ಅಧಿಕೃತವಾಗಿ ನಿಮ್ಮೆಲ್ಲ ಲೆಟರ್ಗಳಲ್ಲಿ ಶ್ರೀಕೃಷ್ಣ ಬಡಾವಣೆ ಅಂತಲೇ ಬರಬೇಕು. ಸೊ ಅದನ್ನು ಸರ್ ದಯವಿಟ್ಟು ಪ್ಲೀಸ್ ಅದನ್ನು ಚೆಕ್ ಮಾಡಿ.